ಚೇನಂಡ ಕುಟುಂಬಸ್ಥರಿಂದ ಪ್ರಸಕ್ತ ಸಾಲಿನ ಏಪ್ರಿಲ್ನಲ್ಲಿ ಆರಂಭಗೊಳ್ಳಲಿರುವ ಕೊಡವ ಕೌಟುಂಬಿಕ ಹಾಕಿ ಉತ್ಸವದ ಭಾಗವಾಗಿ ಮೂರ್ನಾಡಿನಲ್ಲಿ ನಡೆಯುತ್ತಿರುವ ಕೊಡಗಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಹಾಕಿ ಪಂದ್ಯಾವಳಿಯಲ್ಲಿ ಪ್ರತಿಭಾವಂತ 30 ಆಟಗಾರರನ್ನು ಆಯ್ಕೆ ಮಾಡಲಾಗುವುದು ಎಂದು ಚೇನಂಡ ಕಪ್ ಹಾಕಿ ಉತ್ಸವ ಸಮಿತಿಯ ಕಾರ್ಯದರ್ಶಿ ಚೇನಂಡ ಮಧು ಮಾದಯ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದವರು, ಮೂರ್ನಾಡಿನಲ್ಲಿ ಜನವರಿ 1ರಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಹಾಕಿ ಪಂದ್ಯಾವಳಿ ಆರಂಭಗೊಂಡಿದ್ದು, ಜನವರಿ 4ರಂದು ಅಂತಿಮ ಪಂದ್ಯಾಟ ಮತ್ತು ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು. ಶಾಲಾ ವಿದ್ಯಾರ್ಥಿಗಳ ಹಾಕಿ ಪಂದ್ಯಾವಳಿಯಲ್ಲಿ ಜಾತಿ ಮತಗಳ ಭೇದವಿಲ್ಲದೆ ಜಿಲ್ಲಾ ವ್ಯಾಪ್ತಿಯ ವಿವಿಧ ಶಾಲೆಗಳ 34 ತಂಡಗಳು ಪಾಲ್ಗೊಂಡಿವೆ. ಅಂತಿಮ ಪಂದ್ಯಾಟಕ್ಕೂ ಮೊದಲು ಕೂಡಿಗೆ ಕ್ರೀಡಾ ಶಾಲಾ ತಂಡ ಮತ್ತು ಪೊನ್ನಂಪೇಟೆ ಸ್ಪೋರ್ಟ್ಸ್ ಹಾಸ್ಟೆಲ್ ತಂಡಗಳ ನಡುವೆ ಪ್ರದರ್ಶನ ಪಂದ್ಯವನ್ನು ಆಯೋಜಿಸಲಾಗಿದೆ. ಕಳೆದ 2 ದಿನಗಳ ಕಾಲ ನಡೆದ ಪಂದ್ಯಗಳಲ್ಲಿ 26 ಫೀಲ್ಡ್ ಗೋಲ್ಗಳು, 6 ಪೆನಾಲ್ಟಿ ಕಾರ್ನರ್ ಗೋಲುಗಳು, 9 ಪೆನಾಲ್ಟಿ ಶೂಟೌಟ್ ಗೋಲುಗಳು ದಾಖಲಾಗಿವೆ ಎಂದು ತಿಳಿಸಿದರು. ಸಮಾರೋಪ ಸಮಾರಂಭದಲ್ಲಿ ಶಾಸಕ ಎಎಸ್ ಪೊನ್ನಣ್ಣ, ಎಂಎಲ್ಸಿ ಸುಜಾ ಕುಶಾಲಪ್ಪ, ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಶನ್ ರೈ, ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಸಿಎಸ್ ಅರುಣ್ ಮಾಚಯ್ಯ, ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿಸ್ಮಯ್, ಹಾಕಿ ಕೂರ್ಗ್ ಅಧ್ಯಕ್ಷರಾದ ಲವಕುಮಾರ್, ಮೂರ್ನಾಡು ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಜಗತ್ ತಿಮ್ಮಯ್ಯ, ಮೂರ್ನಾಡು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ವಿಲ್ಮಾ ಪಾಲ್ಗೊಳ್ಳಲಿದ್ದಾರೆ. ಪಂದ್ಯಾವಳಿಯಲ್ಲಿ ಆಯ್ಕೆಯಾದ 30 ಆಟಗಾರರಿಗೆ ಚೇನಂದ ಕಪ್ ಹಾಕಿ ಉತ್ಸವದ ಸಂದರ್ಭ 1 ತಿಂಗಳ ಕಾಲ ಉಚಿತ ತರಬೇತಿಯನ್ನು ನೀಡಲಾಗುತ್ತದೆ. ಅಂತಿಮವಾಗಿ 12 ಅತ್ಯುತ್ತಮ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ ಅವರಿಗೆ ಬೇಕಾದ ಹಾಕಿ ಪರಿಕರಗಳನ್ನು ವಿತರಿಸುವುದಲ್ಲದೆ ಅವರನ್ನು ಸ್ಪೋರ್ಟ್ಸ್ ಹಾಸ್ಟೆಲ್, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಕ್ರೀಡಾ ವಸತಿ ಶಾಲೆಗಳಿಗೆ ಸೇರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಚೇನಂಡ ಕಪ್ ಹಾಕಿ ಉತ್ಸವದ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಭಾಗವಾಗಿ ಪರಿಸರದ ಉಳಿವಿಗಾಗಿ 2000 ಗಿಡಗಳನ್ನು ನೆಡುವ ಕಾರ್ಯ ಮಾಡಲಾಗಿದೆ. ಗೋಲಿಗೊಂದು ಸಸಿ ಬೆಳೆಸಿ ಎನ್ನುವುದು ಚೇನಂದ ಕುಟುಂಬಸ್ಥರ ಘೋಷವಾಕ್ಯವಾಗಿದೆ ಎಂದು ಮಧು ಮಾದಯ್ಯ ಮಾಹಿತಿ ನೀಡಿದರು. ಈ ಹಾಕಿ ಉತ್ಸವದ ಭಾಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಂತೆ 2000 ಕಾಡು ಗಿಡಗಳನ್ನು ಕಾಡು ಬೆಳೆಸಿ ಪರಿಸರ ಉಳಿಸಿ ಎಂಬ ಜನಪರ ಕೆಲಸ ಮಾಡಿರುತ್ತೇವೆ. ಅಲ್ಲದೆ ಗೋಲಿಗೊಂದು ಸಸಿ ಬೆಳೆಸಿ ಎಂಬುದು ಚೇನಂದ ಕುಟುಂಬಸ್ಥರ ಘೋಷವಾಕ್ಯವೂ ಸಹ ಆಗಿರುತ್ತದೆ. ಈಗ ಅದರ 2ನೇ ಭಾಗವಾಗಿ ಕೊಡಗಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ಇದರಲ್ಲಿ ಪಂಗಡ ಧರ್ಮದ ಭೇದವಿಲ್ಲದೆ ಮೂರ್ನಾಡು ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಜನವರಿ 1ನೇ ತಾರೀಕಿನಿಂದ 4ನೇ ತಾರೀಕಿನವರೆಗೆ ಹಾಕಿ ಪಂದ್ಯಾಟ ನಡೆಸುತ್ತಿದ್ದೇವೆ. ಇದರಲ್ಲಿ ಸುಮಾರು 30 ಉತ್ತಮ ಹಾಕಿ ಪಟುಗಳನ್ನು ಆಯ್ಕೆ ಮಾಡಿ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾಟ ನಡೆಯುವಾಗ ನಾಪೋಗದಲ್ಲಿ 1 ತಿಂಗಳ ತರಬೇತಿ ಶಿಬಿರ ನುರಿತ ತರಬೇತುದಾರರಿಂದ ನಡೆಸುತ್ತೇವೆ. ಅದರಲ್ಲಿ 12 ಅತ್ಯುತ್ತಮ ಹಾಕಿ ಪಟುಗಳನ್ನು ಆಯ್ಕೆ ಮಾಡಿ ಅವರಿಗೆ ಬೇಕಾದ ಹಾಕಿ ಪರಿಕರಗಳನ್ನು ವಿತರಿಸಿ ಸ್ಪೋರ್ಟ್ಸ್ ಹಾಸ್ಟೆಲ್, ಡಿವೈಇಎಸ್ ಮುಂತಾದ ಸಂಸ್ಥೆಗಳಿಗೆ ಸೇರಿಸಬೇಕೆಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಅದಕ್ಕಾಗಿ ಸಂಬಂಧಿಸಿದ ಅಧಿಕಾರಿಗಳ ವರ್ಗದವರೊಂದಿಗೆ ಮಾತುಕತೆ ನಡೆಸಿದ್ದೇವೆ. ಈ ಪಂದ್ಯಾಟದಲ್ಲಿ 34 ತಂಡಗಳು ಭಾಗವಹಿಸುತ್ತಿದೆ. ಈಗ 10ನೇ ತರಗತಿಯ ತಯಾರಿ ಪರೀಕ್ಷೆ ಅಂದರೆ ಪ್ರಿಪರೇಟರಿ ನಡೆಯುತ್ತಿರುವುದರಿಂದ ಸ್ವಲ್ಪ ತಂಡಗಳು ಕಡಿಮೆಯಾಗಿವೆ. ಜನವರಿ 1 ಮತ್ತು 2ನೇ ತಾರೀಕಿನವರೆಗೆ 14 ಪಂದ್ಯಾಟಗಳು ನಡೆದಿರುತ್ತದೆ. ಇವತ್ತು ಅಂದರೆ 3ನೇ ತಾರೀಕಿಗೆ ಕ್ವಾರ್ಟರ್ ಫೈನಲ್ಸ್ ಹಾಗೂ ಸೆಮಿಫೈನಲ್ ಪಂದ್ಯಾಟ ನಡೆಯುತ್ತದೆ. ಎಂದರೆ ಇವತ್ತಿನ ದಿವಸ 9 ಪಂದ್ಯಗಳು ನಡೆಯುತ್ತದೆ. ನಾಳೆ ದಿವಸ ಅಂದರೆ 4ನೇ ತಾರೀಕಿಗೆ 4 ವಿವಿಧ ಗುಂಪುಗಳಿಗೆ ಫೈನಲ್ಸ್ ಪಂದ್ಯ ನಡೆಯುತ್ತದೆ. ಜನವರಿ 1 ಹಾಗೂ 2ನೇ ತಾರೀಕಿನವರೆಗೆ ನಡೆದ ಪಂದ್ಯದಲ್ಲಿ 26 ಫೀಲ್ಡ್ ಗೋಲ್, 6 ಪೆನಾಲ್ಟಿ ಕಾರ್ನರ್ ಗೋಲ್, 9 ಪೆನಾಲ್ಟಿ ಶೂಟೌಟ್ ಗೋಲ್ಗಳು ಬಂದಿವೆ. ನಾಳೆ ಎಂದರೆ 4ನೇ ತಾರೀಕಿಗೆ 2 ಗಂಟೆಗೆ ಸರಿಯಾಗಿ ಒಂದು ಪ್ರದರ್ಶನ ಪಂದ್ಯ ನಡೆಯುತ್ತದೆ. ಸ್ಪೋರ್ಟ್ಸ್ ಹಾಸ್ಟೆಲ್ ಕೂಡಿಗೆ ಹಾಗೂ ಡಿವೈಇಎಸ್ ಸ್ಪೋರ್ಟ್ಸ್ ಹಾಸ್ಟೆಲ್ ಪೊನ್ನಂಪೇಟೆ ತಂಡಗಳ ಮಧ್ಯೆ ನಡೆಯುವ ಪಂದ್ಯಾಟಕ್ಕೆ ಡಿವೈಇಎಸ್ ಉಪನಿರ್ದೇಶಕರಾದ ವೈಶಾಲಿ ಚಕ್ರವರ್ತಿ ಮುತುವರ್ಜಿ ವಹಿಸಿ ಈ ಪಂದ್ಯಾಟಕ್ಕೆ ಅನುಮತಿ ನೀಡುತ್ತಾರೆ. ಈ ಪಂದ್ಯಾಟದ ಸಮಾರೋಪವು ನಾಳೆ 4ನೇ ತಾರೀಕಿಗೆ 2 ಗಂಟೆಗೆ ಈ ಕೆಳಗಿನ ಗಣ್ಯರಿಂದ ನೆರವೇರುತ್ತದೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ವಿಧಾನಸಭಾ ಮಡಿಕೇರಿ ಕ್ಷೇತ್ರದ ಸದಸ್ಯರು ಆದ ಜನಪ್ರಿಯ ಎಎಸ್ ಪೊನ್ನಣ್ಣ, ಕೊಡಗು ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ, ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುದ್ದಿಗೋಷ್ಠಿಯಲ್ಲಿ ಚೇನಂದ ಕಪ್ ಹಾಕಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಚೇನಂಡ ಕಂಬನಿ ಕರಂಬಯ್ಯ ಹಾಗೂ ಜಂಟಿ ಕಾರ್ಯದರ್ಶಿ ತಮ್ಮಿ ತಮ್ಮಯ್ಯ ಉಪಸ್ಥಿತರಿದ್ದರು.